ಸರ್, ಈಗ ನಿನ್ನೆ ನಮ್ಮ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಮರಗೂರು ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಮೊರಾರ್ಜಿ ದೇಸಾಯಿ ಉನ್ನತೀಕರಿಸಿದ ಒಂದು ಮಾದರಿ ವಸತಿ ಶಾಲೆಗೆ ನಾವು ನಿನ್ನೆ ವಿಸಿಟ್ ಮಾಡಿದ್ವಿ. ಈಗಾಗಲೇ ಸ್ವಲ್ಪ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಿ ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ ಎನ್ನುವಂಥ ಒಂದು ವಿಡಿಯೋಗಳು ವೈರಲ್ ಆಗಿದ್ದವು. ಅದನ್ನು ರಿಯಾಲಿಟಿ ಏನಿದೆ ಅದನ್ನು ಫ್ಯಾಕ್ಟ್ ಚೆಕ್ ಮಾಡ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ನಾವು ನಮ್ಮ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಮ್ಮ ಜಿಲ್ಲಾ ಸಮನ್ವಯ ಅಧಿಕಾರಿಗಳು ಕ್ರೈಸ್ ವಸತಿ ಶಿಕ್ಷಣ ಸಂಸ್ಥೆಗಳನ್ನು ಕರ್ಕೊಂಡು ಸದರಿ ವಸತಿ ಶಾಲೆಗೆ ಭೇಟಿ ನೀಡಿದ್ವಿ. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆ ವಿಡಿಯೋದ ಬಗ್ಗೆ ನಾವೆಲ್ಲ ಅಲ್ಲೆಲ್ಲ ಶಿಕ್ಷಕ ಬಳಗಕ್ಕೆ ಮತ್ತು ಪ್ರಾಂಶುಪಾಲರಿಗೆ ವಾರ್ಡನ್ರವರಿಗೆ ಎಲ್ಲ ಸರ್ವೆ ಮಾಡಿದ್ವಿ. ಅವರು ಕೂಡ ಈ ವಿಡಿಯೋ ಈಗಿಂದಲ್ಲ ಸರ್, ಇದು ಹಳೆಯ ವಿಡಿಯೋ ಇದೆ ಅನ್ನುವಂಥ ಒಂದು ಹೇಳಿಕೆಗಳನ್ನು ನೀಡಿದರು. ಮತ್ತು ಪರ್ಸ್ನಲ್ಲಾಗಿ ನಾವು ಎಲ್ಲರನ್ನ ಬಿಟ್ಟು ಮಕ್ಕಳಿಗೆ ಮಾತ್ರ ನಾವೇ ಅಧಿಕಾರಿಗಳ ತಂಡ ಹೋಗಿ ಮಕ್ಕಳನ್ನು ಕೂಡ 1 to 1 ಅವರಿಗೆ ನಾವು ಪ್ರಶ್ನೆಗಳನ್ನ ಕೇಳಿ ವಿಡಿಯೋಗಳನ್ನು ಖುದ್ದಾಗಿ ಅವರಿಗೆ ತೋರಿಸಿ ಈ ವಿಡಿಯೋ ಈಗಿಂದ ಅಥವಾ ಹಿಂದಿನ ವಿಷಯವನ್ನು ಕೇಳಿದ್ವಿ. ಅದಕ್ಕೆ ಸಂಬಂಧಪಟ್ಟುಕೊಂಡ ಮಕ್ಕಳೆಲ್ಲರೂ ಸೇರಿ ಸರಿ ಈಗಿಂದಲ್ಲ, ಇದು ಸುಮಾರು 6 ತಿಂಗಳ ಹಿಂದಿನ ಒಂದು ವಿಡಿಯೋ ಅಂತ ಹೇಳಿದರು. ಸೊ ಈ 6 ತಿಂಗಳ ಹಿಂದೆಯೂ ಕೂಡ ಈ ವಿಡಿಯೋ ಯಾವುದೇ ಇರಲಿ, ಹಿಂದಿಂದಿತ್ತು ಈಗಿಂದಿರಲಿ, ಮಕ್ಕಳು ಅದರಲ್ಲಿ ದುಶ್ಚಟಗಳಿಗೆ ಬಲಿಯಾಗಿದ್ದು ಅನ್ನೋದು ಸ್ಪಷ್ಟವಾಗಿ ನಮ್ಗೆ ಕಂಡು ಬಂದಿತ್ತು. ಬಟ್ ಈ 6 ತಿಂಗಳ ಹಿಂದೆ ಕೂಡ ಈ ವಿಷಯ ನಾನು ಪ್ರಾರಂಭದಲ್ಲಿ ಈ ವಿಜಯಪುರ ಜಿಲ್ಲೆಗೆ ಬಂದಾಗ ಈ ವಿಷಯ ನನಗೆ ಸೂಕ್ಷ್ಮವಾಗಿ ಗೊತ್ತಾದಾಗ ಆ ಸಂದರ್ಭದಲ್ಲಿ ನಾನು ಕೂಡ ಸದರಿ ವಸತಿ ಶಾಲೆಗೆ ಭೇಟಿ ನೀಡಿದ್ದೆ. ಈ ವಿಷಯ ನಮ್ಮ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಆಗಿನ ಸದಸ್ಯರು ಮತ್ತು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಶಿಧರ್ ಕೋಸಂಬಿ ಸರ್ ಅವರು ಕೂಡ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಅವರು ಕೂಡ ಸದರಿ ವಸತಿ ಶಾಲೆಗೆ ಭೇಟಿ ನೀಡಿದರು. ಆ ಸಂದರ್ಭದಲ್ಲಿ ಅವ್ರ ಜೊತೆ ನಾನು ಕೂಡ ಉಪಸ್ಥಿತ ಇದ್ದೆ. ಆಗ ಅವರು ನಮಗೆ ಸೂಕ್ಷ್ಮವಾಗಿ ಹೇಳಿದರು, ಇಲ್ಲ ಸ್ವಲ್ಪ ಇಲ್ಲಿ ಈ ಥರ ಒಂದು ಅಶಿಸ್ತಿನ ವರ್ತನೆಗಳು ಮಕ್ಕಳಲ್ಲಿ ಆಗಕತ್ತಾವೆ, ಇದಕ್ಕೆ ನೇರವಾಗಿ ಪ್ರಿನ್ಸಿಪಾಲರು, ವಾರ್ಡನ್ರು ಮತ್ತು ಇಲ್ಲಿ ಇರ್ತಕ್ಕಂಥ PE ಟೀಚರ್ ಕಾರಣದಾರೆ, ಅವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳೋಣ ಅನ್ನುವಂಥ ಅವರು ನಿರ್ಧಾರಕ್ಕೆ ಬಂದರು. ಕೊನೆಯದಾಗಿ ಎಲ್ಲರೂ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲರೂ ಸೇರಿ ನಾವೇನಂದರೆ ಅಟ್ಲೀಸ್ಟ್ ಅವರನ್ನು ಬೇರೆ ಶಾಲೆಗೆ ವರ್ಗಾವಣೆ ಮಾಡಿರಿ ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ ಅವರೆಲ್ಲರನ್ನೂ ಕೂಡ ನಾವು ಈ ಜಿಲ್ಲೆಯಿಂದ ಬೇರೆ ಶಾಲೆಗಳಿಗೆಲ್ಲ ವರ್ಗಾವಣೆ ಮಾಡಿ ಆಗಲೇ ಅವರಿಗೆ ಶಿಸ್ತಿನ ಕ್ರಮವನ್ನು ತೆಗೆದುಕೊಂಡು ಆ ವಿಡಿಯೋದಲ್ಲಿರ್ತಕ್ಕಂಥ ಯಾವ ವಿದ್ಯಾರ್ಥಿಗಳಿದ್ದಾರಲ್ಲ ಆ ವಿದ್ಯಾರ್ಥಿಗಳಿಗೆ TCಗಳನ್ನು ಕೊಟ್ಟು ಅವ್ರನ್ನ ಬೇರೆ ಶಾಲೆಗೆ ಕಳಿಸಲಾಯಿತು. ಇನ್ನು ಕೆಲವು ವಿದ್ಯಾರ್ಥಿಗಳನ್ನು ನಾವು ಬೇರೆ ಬೇರೆ ಶಾಲೆಗಳಿಗೆ, ನಮ್ಮ ವಸತಿ ಶಾಲೆಗಳಿಗೆ ವರ್ಗಾವಣೆ ಮಾಡಿ ಆಗಿನ ಟೈಮಲ್ಲಿ ನಾವು ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಸೊ ಈಗ ಮತ್ತೆ ಆ ವಿಡಿಯೋ, ಹಳೆಯ ವಿಡಿಯೋ ವೈರಲ್ ಆಗಿದೆ. ಅದಕ್ಕೆ ಏನು ಕಾರಣ ಅಂತ ನಮಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತು ಬಂದಿಲ್ಲ. ಬಟ್ ಈಗ ಅಲ್ಲಿ ಪ್ರಾಂಶುಪಾಲರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಈಗ ಉತ್ತಮ ರೀತಿಯಿಂದ ಆಡಳಿತ ಮಾಡಕತ್ತೀವಿ ಸರ್, ಎಲ್ಲನೂ ಕಂಟ್ರೋಲ್ದಾಗ ತೊಗೊಂಡೀವಿ ಮತ್ತು ಮಕ್ಕಳನ್ನು ಕೂಡ ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಮಾಡ್ಸಕತ್ತೀವಿ. ಈ ಒಂದು ವಿಷಯವನ್ನು ಕೆಲವೊಂದು ಜನ ಸಹಿಸೋಕ್ಕಾಗ್ತಾ ಇಲ್ಲ. ಅಂದ್ರೆ ಆ ರೀತಿ ಇರ್ತಕ್ಕಂಥ ವಾತಾವರಣದ ಈ ರೀತಿ ಬದಲಾವಣೆ ಆದ ಕೂಡಲೇ ಕೆಲವು ವಿದ್ಯಾರ್ಥಿಗಳು ಇದನ್ನು ಸಹಿಸೋಕ್ಕಾಗದೇ ನಮ್ಮ ಶಿಕ್ಷಕ ಬಳಗದಲ್ಲಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ನಮಗೆ ಈ ರೀತಿ ಮತ್ತೊಮ್ಮೆ ವಿಡಿಯೋ ವೈರಲ್ ಮಾಡಿ ಮುಜುಗರಕ್ಕೀಡು ಮಾಡ್ಯಾರ ಅಂತ ಮಾಹಿತಿ ಹೇಳಿದರು. ಮಕ್ಕಳು ಕೂಡ ಸ್ಪಷ್ಟವಾಗಿ ಅದನ್ನೇ ಹೇಳಿದರು, ಈಗಿನ ಪ್ರಾಂಶುಪಾಲರು, ವಾರ್ಡನ್ರು ಭಾಳ ನೀಟಾಗಿ ನಮಗೆಲ್ಲ ಉತ್ತಮ ರೀತಿಯಿಂದ ಇಲ್ಲಿ ಶೈಕ್ಷಣಿಕ ವಾತಾವರಣ ಕಲ್ಪಿಸಿದ್ದಾರೆ ಸರ್, ಇವರು ಒಳ್ಳೆಯವರಾದಾರ ಅನ್ನುವಂಥ ಮಾತನ್ನು ಹೇಳಿದಾಗ ಈ ಸದರಿ ವಿಷಯನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾನು ಗಮನಕ್ಕೆ ತಂದಿದ್ದೇನೆ. ಅದೇ ರೀತಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಕೂಡ ಇದನ್ನು ಗಮನಕ್ಕೆ ತಂದಿದ್ದೇನೆ. ಅದರಂತೆ ನಿನ್ನೆ ಕೂಡ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಸಂಗಮೇಶ್ ಬಬಲೇಶ್ವರ ಸರ್ ಅವರು ಇದರ ಬಗ್ಗೆ ಡೀಟೇಲಾಗಿ ನನಗೆ ಮಾಹಿತಿಯನ್ನು ಪಡ್ಕೊಂಡ್ರು. ಅವರಿಗೂ ಕೂಡ ಹೇಳಿದ್ದೀನಿ. ಮತ್ತು ಇವತ್ತು ಪತ್ರಿಕೆಗಳಲ್ಲಿ ಕೂಡ ಇದು ವಿಡಿಯೋ, ಹಳೆಯ ವಿಡಿಯೋ ವೈರಲ್ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಳೆಯ ವಿಡಿಯೋ ವೈರಲ್ ಆಗಿ ಅದಕ್ಕೆ ಆಲ್ರೆಡಿ ಈಗಾಗಲೇ ಕ್ರಮಗಳನ್ನು ಕೈಗೊಂಡೀವಿ. ಆದರೂ ಕೂಡ ನಾವು ಈ ಮತ್ತೆ ವಿಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಒಂದು 5 ಪ್ರಮುಖ ಅಂಶಗಳನ್ನು ಹೇಳಿದೆವು. ಮಕ್ಕಳು ಯಾವುದೇ ಕಾರಣಕ್ಕೆ ಮೊಬೈಲ್ ಬಳಸದಂತೆ ನೋಡಬೇಕು. ಯಾವುದಾದ್ರೂ ಮಕ್ಕಳು ಮೊಬೈಲ್ ಬಳಸಿದರೆ ಕಡ್ಡಾಯವಾಗಿ ಅವರಿಗೆ TC ಕೊಟ್ಟು ಅವರ ಮೇಲೆ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳಬೇಕು. CCTV ಕ್ಯಾಮ್ರಾಗಳನ್ನು ಮಕ್ಕಳ ಡಾರ್ಮೆಟ್ರಿಗಳೆಲ್ಲ ಕಡ್ಡಾಯವಾಗಿ ಅಳವಡಿಸುವಂಥ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಮತ್ತು ಪಾಲಕರ ಪೋಷಕರ ಸಭೆಯನ್ನು ಕೈಗೊಂಡು ಮಕ್ಕಳ ಬಗ್ಗೆ ಅವರಿಗೆ ವರದಿಯನ್ನು ಕೊಡುವಂಥದ್ದು. ಈ ಕೆಲವು ಕಟ್ಟುನಿಟ್ಟಿನ ಮತ್ತು ಅಲ್ಲಿ ಪೊಲೀಸ್ ಬೀಟ್ ವ್ಯವಸ್ಥೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಮತ್ತು ನೈಟ್ ವಾಚ್ಮನ್ನಲ್ಲಿ ಉತ್ತಮ ರೀತಿಯಿಂದ ಸೇವೆ ಸಲ್ಲಿಸಿದರೆ ಅವರನ್ನು ಕೂಡ ಕಡ್ಡಾಯವಾಗಿ ಹೊರಗೆ ಹಾಕ್ತೀವಿ ಅನ್ನುವಂಥ ಕಟ್ಟುನಿಟ್ಟಿನ ಎಚ್ಚರಿಕೆಗಳನ್ನು ಕೊಟ್ಟಿದ್ದೀವಿ. ಮುಂದೆ ಈ ರೀತಿ ಯಾವುದೇ ಒಂದು ಘಟನೆಗಳು ಆಗದಂತೆ ನಮ್ಮ ಇಲಾಖೆ ಎಚ್ಚರ ವಹಿಸುತ್ತೆ ಅನ್ನುವಂಥ ಮಾಹಿತಿಯನ್ನು ನೀಡ್ತೀವಿ ಸರ್. ಇದು ಎಲ್ಲ ವಸತಿ ಶಾಲೆಗಳಿಗೂ ಕಟ್ಟುನಿಟ್ಟು ಆದೇಶ ಮಾಡ್ತಾರೆ ಅಥವಾ ಅದು ಅಷ್ಟೇ? ಎಲ್ಲ ವಸತಿ ಶಾಲೆಗಳಿಗೆ, ಎಲ್ಲ ಜಿಲ್ಲೆಯ ಎಲ್ಲ ವಸತಿ ಶಾಲೆಗಳು, ಆದರೆ ಈಗ ಶಾಲೆಯಲ್ಲಿ ಆಗಿದೆ ಅಂತೇಳಿ ಅಷ್ಟೇ ಅಲ್ಲ, ಬೇರೆ ಶಾಲೆಗಳಿಗೂ ಕೂಡ ಇದು ಮರುಕಳಿಸಬಾರ್ದು ಅನ್ನೋ ಉದ್ದೇಶದಿಂದ ಈಗಾಗಲೇ ಪೊಲೀಸ್ ಇಲಾಖೆಯವರು ಮತ್ತು ನಮ್ಮ ಜಿಲ್ಲಾಡಳಿತ ಕೂಡ ಈ ನಾರ್ಕೋಟಿಕ್ ಡ್ರಗ್ಸ್ ಬಗ್ಗೆ ಭಾಳಷ್ಟು ಮದ್ಯಪಾನ, ಧೂಮಪಾನ, ಈ ಚಟಗಳ ಬಗ್ಗೆ ನಾವು ಅವೇರ್ನೆಸ್ ಕ್ಯಾಂಪೇನನ್ನು ಮಾಡ್ತಾಯಿದ್ದೀವಿ. ಎಲ್ಲ ಕಾಲೇಜುಗಳಲ್ಲಿ ನಾವೇ ಖುದ್ದಾಗಿ ಹೋಗಿ ಸ್ವಚ್ಛತಾ ಶ್ರಮದಾನ ಮಾಡಿ ಮಕ್ಕಳಿಗೆ ಅವೇರ್ನೆಸ್ ಮಾಡ್ತಾಯಿದ್ದೀವಿ ಸರ್. ಇದು ಬರೀ ವಸತಿ ಶಾಲೆಗಳಲ್ಲಿ ಅಷ್ಟೇ ಅಲ್ಲ, ವಸತಿ ನಿಲಯಗಳು ಕೂಡ ಇದನ್ನು ಕಡ್ಡಾಯವಾಗಿ ಜಾರಿ ತೊಗೊಂಡ್ಬರ್ತೀವಿ ಸರ್. ಅಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಒಬ್ಬರೇ ಇದ್ದಾರೆ ಸರ್. ಈಗ ಅವರು ಕನ್ನಡ ಶಿಕ್ಷಕರು ಕೋರ್ಟ್ ಮೇಲೆ ಮುಂದುವರೆದಾರೆ.
ನಾವೇನು ಮಾಡೀವಿ ಅಂದರೆ ಈಗ ಅದಕ್ಕೆ ಸಂಬಂಧಪಟ್ಟಂಥವ್ರು ಒಂದು ಇಬ್ಬರು ಗೆಸ್ಟ್ ಲೋಕಲ್ ಒಂದು ಇಬ್ಬರು ಅಲ್ಲಿ ಇರೋದರಿಂದ ಇದು ಸ್ವಲ್ಪ ಸಮಸ್ಯೆ ಆಗಲಿಕ್ಕೆ ಅವರು ಕೂಡ ಕಾರಣ ಅನ್ನೋದು ನಮಗೆ ಕಂಡು ಬಂತು. ಅದಕ್ಕೆ ಅವ್ರನ್ನ ತಕ್ಷಣ ಒಬ್ಬರನ್ನ ಅಂಜುಟಿಗಿ ಶಾಲೆಗೆ ಒಂದು ವರ್ಗಾವಣೆ ನಿಯೋಜನೆ ಆದೇಶ ಮಾಡೀವಿ. ಇನ್ನೊಬ್ಬರನ್ನು ಕಡ್ಡಾಯ ರಜೆ ಮೇಲೆ ತೆರಳಲಿಕ್ಕೆ ಹೇಳೀವಿ. ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿಕ್ಕೆ ಕೂಡ ಮಾನ್ಯ ಇಡಿ ಕ್ರೈಸ್ ಅವರಿಗೂ ಕೂಡ ವರದಿಯನ್ನು ಸಲ್ಲಿಸ್ತೀವಿ ಸರ್. ಯಾರು ಸರ್ ಅವರು? ಅವರು ಬನ್ನಿ ಅಂತ ಒಬ್ಬರು ಅದಾರೆ ಕನ್ನಡ ಶಿಕ್ಷಕರು, ಅವರು ಲೋಕಲ್ ಇದ್ದಾರೆ. ಆಮೇಲೆ ಅವ್ರಿಗೆ ಇನ್ನೂ ನಾವು ಅದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಬೇಕಾಗಿದೆ ಸರ್. ಈಗ ಮೇಲ್ನೋಟಕ್ಕೆ ಅಷ್ಟೇ ಗೊತ್ತಾಗಿದೆ, ಅವರು ಸ್ವಲ್ಪ ಲೋಕಲ್ ಇರೋದ್ರಿಂದ ಈ ಪ್ರಾಬ್ಲಮ್ಸ್ಗಳು ಆಗಕತ್ತಾವ ಅಂತೇಳಿ. ಅದಕ್ಕೆ ಅಲ್ಲಿ ಸ್ಥಳೀಯರು ಕೂಡ ಮತ್ತು ಅಲ್ಲಿ ಸ್ಥಳೀಯ ನಮ್ಮ ಮಾಧ್ಯಮ ಮಿತ್ರರು ಕೂಡ ಆ ವಿಷಯವನ್ನು ನಮ್ಮ ಗಮನಕ್ಕೆ ತಂದರು. ಸರ್ ಲೋಕಲ್ ಇದ್ದವ್ರು ಯಾರೂ ಬೇಡ, ಇವ್ರನ್ನೆಲ್ಲ ಚೇಂಜ್ ಮಾಡಿ ಅಂದರೆ ಸ್ಕೂಲ್ ಒಂದು ರೀತಿ ಒಳ್ಳೆಯದಾಗ್ತದೆ ಅನ್ನುವಂಥದ್ದು. ಸೊ ಅವರನ್ನು ಕೂಡ ಬದಲಾವಣೆ ಮಾಡಿವಿ ಸರ್. ಸ್ಟೂಡೆಂಟ್ ಎಷ್ಟು? ಟೋಟಲ್ 250 ಸ್ಟೂಡೆಂಟ್ಸ್ ಇದ್ದಾರೆ ಸರ್. ನಮ್ಮ ಅದು ಒಂದು ಕ್ಲಾಸಿಗೆ 50 ಜನ, 5 ಕ್ಲಾಸಿಗೆ 250. ಎಷ್ಟರಿಂದ ಎಷ್ಟು? 6th ಕ್ಲಾಸಿಂದ ಹಿಡ್ಕೊಂಡು 10th ಕ್ಲಾಸ್ವರೆಗೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಸರ್. ಈ ಮ್ಯಾಕ್ಸಿಮಮ್ ಈ ಹುಡುಗರು ಮಾಡಿದ್ದು 10th ಕ್ಲಾಸಿನ ಮಕ್ಕಳು ಇದಾವೆ ಸರ್. PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇರುತ್ತೆ, ಯಾಕಂದರೆ ಉನ್ನತೀಕರಿಸಿದ ಶಾಲೆ ಇದೆ ಸರ್. ಬಟ್ ಅದು ಹಾಸ್ಟೆಲ್ ಮತ್ತು ಅವ್ರ ಕಾಲೇಜ್ ಮೇಲೆ ಬೇರೆ ಬೇರೆ ಸರ್. ಅದಕ್ಕೆ ಏನೂ ಅಲ್ಲಿಲ್ಲ, ಒಂದೇ ಕ್ಯಾಂಪಸ್ನಲ್ಲಿ ಇದ್ದರೂ ಕೂಡ ಸೆಪ್ರೇಟ್ ಇದೆ ಸರ್. ಈ ವರದಿಯನ್ನು ರಾಜ್ಯ ನಿನ್ನೆನೇ ಕಳಿಸಿದ್ದೇವೆ ಸರ್. ಅದರದ್ದು ಬೇಕಾದ ನಮ್ಮ ಪ್ರತಿಯನ್ನು ಕೂಡ ತಂದು ಕೊಡ್ತೀವಿ.